ಎಲ್ರಿಗೂ ನಮಸ್ಕಾರ. ವೀಣಾ, ನಮ್ಮದೊಂದು ವಾಟ್ಸಪ್ ಗ್ರೂಪ್ ಇದೆ, ಫ್ಯಾಮಿಲಿ ಗ್ರೂಪು. ನಮ್ಮ ಅದೇ ಅಣ್ಣ ಅತ್ತಿಗೆಯರು, ಅಕ್ಕ ಬಾವಂದರು, ಕಸಿನ್ಗಳು, ಅವರು ಇವರು ಎಲ್ಲರೂ ಇದ್ದಾರೆ. ಅದರಲ್ಲಿ ದಿನಾಲೂ ನಾನಾ ಥರದ ಮೆಸೇಜ್ಗಳು ಬರ್ತವೆ. ಮೆಸೇಜ್ ಬಂದ ತಕ್ಷಣ ಅದಕ್ಕೊಂದು ಪ್ರತಿಕ್ರಿಯೆ. ಆ, ಏನೋ ಆರೋಗ್ಯದ ಸಲಹೆಗಳಿರ್ಬೋದು, ಅಥವಾ ದ್ವೇಷ ಹರಡುವಂಥ ಮೆಸೇಜ್ಗಳಿರ್ಬೋದು, ಅಥವಾ ಅವರವರ ಫ್ಯಾಮಿಲಿ ಟ್ರಿಪ್ಪು, ಅದು ಇದು ಹೀಗೆ ಏನೇನೋ ಬರ್ತಾನೆ ಇರ್ತವೆ. ಆದರೆ ಒಂದು ಆ, ಸಾವಿನ ಒಂದು ಸುದ್ದಿ ಬಂದ ತಕ್ಷಣ, ಹೀಗೆ ನಮ್ಮೂರಿನಲ್ಲಿ ನಮ್ಮ ಸಂಬಂಧಿಕರಲ್ಲೋ ಯಾರೋ ಹೀಗೆ ಸತ್ರು ಅನ್ನೋ ಸುದ್ದಿ ಬಂದ ಸುದ್ದಿ ವಾಟ್ಸಪ್ ಗ್ರೂಪ್ನಲ್ಲಿ ಬಂದ ತಕ್ಷಣ ಒಂದೇ ಕ್ಷಣಕ್ಕೆ ಗ್ರೂಪ್ ಒಂಥರ ಮೌನಕ್ಕೆ ಜಾರುತ್ತದೆ. ತಕ್ಷಣ ಯಾರೂ ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡೋದಿಲ್ಲ, ರೆಸ್ಪಾನ್ಸ್ ಕೊಡೋದಿಲ್ಲ. ಇದೊಂದು ವಿಷಯ ನಾನು ಅಬ್ಸರ್ವ್ ಮಾಡಿದ್ದು, ಸಾವು ಅನ್ನೋದು ಮನುಷ್ಯನನ್ನು ಎಷ್ಟು ಒಂದು ಒಂದು ಯೋಚನೆಗೆ ಹಚ್ಚುತ್ತೆ ಅಥವಾ ತಲ್ಲಣಕ್ಕೆ ತಳ್ಳುತ್ತದೋ, ಒಂದು ಕ್ಷಣಕ್ಕೆ ನಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ. ಅಂಥ ಒಂದು ಪ್ರತಿಕ್ರಿಯೆಯನ್ನು ಮನುಷ್ಯನ ಮನಸ್ಸು ಕೊಡೋದಕ್ಕೆ ಶುರು ಮಾಡುತ್ತೆ. ಇಂಥ ಒಂದು ಯೋಚನೆ ನನ್ನನ್ನು ಆವಾಗ ಕಾಡ್ತಾ ಇರ್ತದೆ. ಈಗ ನಾವೇ ಬಿಡಿ, ನಾವಂತೂ ಹುಲುಮಾನವರು. ಒಂದಾನೊಂದು ಕಾಲದಲ್ಲಿ ನಮ್ಮ ಬುದ್ಧ ಕೂಡ ಇಂಥ ಒಂದು ತಲ್ಲಣಕ್ಕೆ ಒಳಗಾಗಿದ್ದ ಅಂತ ನಮ್ಮ ಇತಿಹಾಸ ಹೇಳುತ್ತೆ. ಸಿದ್ಧಾರ್ಥ ಅಂತ ಕರೆಸ್ಕೊಳ್ಳೋ ಆ ಗೌತಮ ಬುದ್ಧ ಬಹಳ ಒಂದು ಅಕ್ಕರೆಯಿಂದ ಬೆಳೆದಿರ್ತಾನೆ ಮನೆಯಲ್ಲಿ. ಅವನ ತಂದೆ ತಾಯಿ ಅವನಿಗೆ ಹೊರ ಪ್ರಪಂಚದ ಒಂದು ಜ್ಞಾನವೇ ಬರಬಾರ್ದು, ಯಾಕಂದರೆ ಅವನ ಜಾತಕದಲ್ಲಿ ಸನ್ಯಾಸ ಯೋಗ ಇದ್ದಿದ್ದರಿಂದ ಅವನನ್ನು ಹೊರಗಡೆ ಪ್ರಪಂಚಕ್ಕೆ ಅವನನ್ನು ತೆರೆಸಿಕೊಳ್ಳದೆ ಅವನನ್ನು ಬೆಳೆಸಿರ್ತಾರೆ. ಆದರೆ ಒಂದು ದಿನ ಅವನೊಂದು ಮೃತ ಶರೀರವನ್ನು ನೋಡ್ತಾನೆ. ದಾರಿನಲ್ಲಿ ಹೋಗ್ಬೇಕಾದ್ರೆ ಮೃತ ಶರೀರವನ್ನು ನೋಡ್ತಾನೆ. ಆ ಒಂದು ದೃಶ್ಯ ಅವನ ಮನಸ್ಸಲ್ಲಿ ಎಂಥ ಒಂದು ತಲ್ಲನ ಹುಟ್ಟಿಸುತ್ತೆ ಅಂದರೆ, ಅವನು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಮನುಷ್ಯನಿಗೆ ಯಾಕೆ ಇಷ್ಟೊಂದು ಕಷ್ಟಗಳಿದ್ದಾವೆ, ಮನುಷ್ಯನ ಜೀವನವನ್ನು ಹೇಗೆ ಸುಧಾರಿಸ್ಬೋದು, ಇಂಥ ಒಂದು ಯೋಚನೆಗಳು ಅವನ ಮನಸ್ಸಲ್ಲಿ ಬರೋದಕ್ಕೆ ಶುರುವಾಗ್ತವೆ. ಈ ಥರ ಆಗಿ 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 ಅವನು ಒಂದು ದಿನ ಮನೇನೇ ಬಿಟ್ಟು ಹೊರಟೋಗ್ತಾನೆ. ಬೇಂದ್ರೆಯವರು ಅವರ ಕವನದಲ್ಲಿ ಹೇಳಿದ್ದಾರೆ, ಜಗವೆಲ್ಲ ಮಲಗಿರಲು ಇವನೊಬ್ಬನಿದ್ದ ಅಂತ. ನೋಡಿ, ಅಂಥ ಒಂದು ಅರ್ಥ ಇದೆ ಅದಕ್ಕೆ. ಒಂದು ಮಧ್ಯರಾತ್ರಿನಲ್ಲಿ ಎದ್ದೋದ ಅಂತಲೂ ಹೇಳ್ಬೋದು. ಇನ್ನೊಂದು, ಪ್ರಪಂಚದ ಜನರೆಲ್ಲ ಒಂದು ಮೌಢ್ಯದಲ್ಲಿ ಬಿದ್ದಿರಬೇಕಾದ್ರೆ ಈ ಒಬ್ಬ ಮನುಷ್ಯ ಒಂದು ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಮುಂದೆ ಅವನು ಆ ವಿಷಯದಲ್ಲೇ ಹೆಚ್ಚಿನ ಯೋಚನೆಗಳನ್ನ ಮಾಡಿ, ತಪಸ್ಸನ್ನು ಮಾಡಿ, ಅವನ ಒಂದು ಬೋಧನೆಗಳು ಇವತ್ತೊಂದು ಹೊಸ ಧರ್ಮವನ್ನೇ ಸೃಷ್ಟಿಸಿದೆ. ಲಕ್ಷಾಂತರ ಕೋಟ್ಯಾಂತರ ಅನುಯಾಯಿಗಳು ಬುದ್ಧನಿಗಿದ್ದಾರೆ. ಆದರೆ ಇದೆಲ್ಲ ಶುರುವಾದ್ದು ಒಂದು ಸಾವಿನಿಂದ, ಒಂದು ಮೃತ ಶರೀರದಿಂದ. ಎಂಥ ಒಂದು ವಿಚಿತ್ರ ಅನ್ಸಲ್ವ ನಿಮಗೆ? ಒಂದು ಹುಟ್ಟಿನ ಒಂದು ಸಂಗತಿಗಳಿಗಿಂತಲೂ ಒಂದು ಸಾವಿನ ಸಂಗತಿ ಒಂದು ಹೊಸ ಧರ್ಮವನ್ನೇ ಹುಟ್ಟಿಸ್ತು, ಹೊಸ ತಲ್ಲಣಗಳನ್ನು, ಹೊಸ ಚಿಂತನೆಗಳನ್ನು ಹುಟ್ಟಿಸ್ತು ಅಂತಂದರೆ ಒಂದೊಂದು ವಿಚಿತ್ರ ಅನಿಸುತ್ತೆ, ವಿಶೇಷ ಅನ್ಸಲ್ವ ವೀಣಾ ನಿಮಗೆ? ಈ ವಿಷಯದಲ್ಲಿ ನೀವೇನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸಾವಿನ ಬೇರೆ ಬೇರೆ ಆಯಾಮಗಳ ಬಗ್ಗೆ ನಿಮ್ಗೇನಾದ್ರು ಐಡಿಯಾ ಇದೆಯಾ? ಅದ್ರ ಬಗ್ಗೆ ಮಾತಾಡೋಣ ಅನ್ಸುತ್ತೆ ನನಗೆ. ವೇದ, ನನಗೆ ಸಾವು ಅಂತ ಅಂದರೆ ಒಂಥರ ಅದು ಕಠೋರ ಹಾಗೂ ಅದೊಂದು ತಾತ್ವಿಕ ಅಂತ ಅನಿಸುತ್ತೆ ನನಗೆ. ಎಷ್ಟೊಂದು ಸತಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಾವು ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಾವನ್ನು ನಾವು ನೋಡ್ಬೋದು. ಇದರ ಒಂದು ಕಠೋರತೆ ಹಾಗೂ ಒಂದು ತಾತ್ವಿಕತೆ, ಇವೆರಡೂ ವಿಷಯಕ್ಕೆ ನಾನು ಯೋಚನೆ ಮಾಡಿರ್ತಾ ಇರ್ತೀನಿ. ಸೊ ಕಠೋರತೆ ಅಂತಂದರೆ, ಇವಾಗ ಒಂದು ಸುಂದರ ಕುಟುಂಬ ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಒಂದು ಸಾವಾಗತ್ತೆ, ಒಂದು ಅಪಘಾತ ಆಗುತ್ತೆ. ಎಂಥ ಒಂದು ಕಠೋರ! ತುಂಬ ಎಲ್ಲ ಚೆನ್ನಾಗಿರೋ ಒಂದು ಸ್ಥಿತಿ ಎಲ್ಲೋ ಕರ್ಕೊಂಡು ಹೋಗ್ಬಿಡುತ್ತೆ. ಆ ಕುಟುಂಬದ ಏನೋ ಸಣ್ಣ ಮಕ್ಕಳಾಗಲಿ ಅಥವಾ ಹಿರಿಜೀವಿಗಳಾಗಲಿ ಎಷ್ಟು ಒಂದು ಕಷ್ಟಕ್ಕೆ ಒಳಗಾಗುತ್ತೆ. ಆಗ ನಮಗೆ ಸಾವಿನ ಬಗ್ಗೆ ಇಲ್ಲ ಸಲ್ಲದ ಕಠೋರತೆ ಹುಟ್ಕೊಳುತ್ತೆ. ಸೆಯಿಂಗ್ ದಟ್ ಇದು ಯಾಕಪ್ಪ ಬಂತು, ಇದರಿಂದನೇ ನಮ್ಮ ಜೀವನ ಎಲ್ಲ ಹಾಳಾಗೋಯ್ತು. ಆ ರೀತಿಯ ಒಂದು ಮಾತುಗಳು ನಾವು ಕೇಳಿಸ್ಕೊಂಡಿದ್ದೀವಿ. ಆ್ಯಂಡ್ ಹಾಗೆಯೇ ಸಣ್ಣ ವಯಸ್ಸಿನಲ್ಲಿ ಅಥವಾ ಈ ಥರದ ಒಂದು ಅಕಾಲ ಮೃತ್ಯುಗಳಾದಾಗ ಸತ್ತವ್ರಿಗಿಂತ ಸತ್ತವರ ಜೊತೆ ಬದುಕಿ ಆಮೇಲೆ ಸಾಕಷ್ಟು ವರ್ಷ ಉಳಿತಾರಲ್ಲ, ಅವರ ಒಂದು ಏನೇನೋ ಅಟ್ಲೀಸ್ಟ್ ಆ ಒಂದು ಮೊದಲ ಕೆಲವು ವರ್ಷ ಅವರು ಏನೋ ಅವರು ಅನುಭವಿಸುವ ಒಂದು ಕಷ್ಟ, ಅದೆಲ್ಲ ಕಠೋರ ಅಂತ ನನಗನ್ಸುತ್ತೆ. ಸುಮ್ಮನೆ ಯೋಚನೆ ಮಾಡಿದ್ರೇ ನಮಗೆ ಏನೋ ಒಂದು ಭಯ, ಜೀವನದ ಅಸ್ಥಿರತೆ ಕಾಣುತ್ತೆ ವೇದ. ಹಾಗೆ
ಸಾವು ತುಂಬ ತತ್ವಗಳನ್ನೂ ಹುಟ್ಟಾಕಿದೆ ಅಂತ ನನಗನ್ಸುತ್ತೆ. ಹಾಗೆ ನಾನು ಯೋಚನೆ ಮಾಡ್ತಾ ಇದ್ದಾಗ ಸಾವನ್ನು ನಾವು ಬೇರೆ ಬೇರೆ ರೀತಿ ನೋಡ್ತೀವಿ. ಆ್ಯಂಡ್ ಈ ಒಂದು ವಿಷಯನ ಆ, ಬೇರೆ ಬೇರೆ ರೀತಿ ಬೇರೆ ಬೇರೆ ಧರ್ಮಗಳಲ್ಲೂ ನೋಡ್ತಾರಂತೆ. ಸೊ ಕೆಲವು ಕಡೆ ಸಾವನ್ನು ಅದೊಂದು ಅಂತ್ಯ ಅಂತ ನೋಡಲ್ವಂತೆ. ಅಂದರೆ ಸಾವು ಏನಿದ್ರೂ ಒಂದು ಘಟ್ಟ. ಅಂದರೆ ಕೆಲವು ಧರ್ಮಗಳಲ್ಲಿ ಮುಂದಿನ ಜನ್ಮ ಇದೆ, ಸಾವು ಅನ್ನೋದು ಇದು ಓನ್ಲಿ ಟ್ರಾನ್ಸಿಷನ್ ಅಷ್ಟೇ. ಅದು ಆತ್ಮಕ್ಕೆ ಸಾವಿಲ್ಲ, ದೇಹಕ್ಕಷ್ಟೇ ಸಾವು. ಸೊ ಆತ್ಮ ಆ್ಯಕ್ಚುಲಿ ಶುದ್ಧಿಗೊಳಗಾಗಿ ಮತ್ತೊಂದು ದೇಹನ ಸೇರ್ಕೊಳ್ಳೋದಕ್ಕೆ ಒಂದು ಪ್ರಾಸೆಸ್ ಅಷ್ಟೇ ಅಂತ ಅಂದ್ಬಿಟ್ಟು ಕೆಲವು ಕಡೆ ನಂಬಲಾಗುತ್ತೆ. ಅದಕ್ಕೆ ನಾವು ಆ ಒಂದು ಸಾವಿಗೆ ಬಹಳ ಶ್ರದ್ಧೆಯಿಂದ ಏನೇನೋ ಒಂದಷ್ಟು ಕಾರ್ಯಗಳನ್ನ ಮಾಡ್ತೀವಿ. ಹಾಗೆ ನಾವು ಅದಕ್ಕೊಂದು ಏನೋ ಔಪಚಾರಿಕ ನೆಲೆಯಲ್ಲಿ ದೇಹವನ್ನು ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಕಳಿಸ್ಕೊಡೋದು ಅಂತನೋ ಆ ಥರ ಏನೋ ಒಂದು ಮಾಡ್ತೀವಿ. ಸೊ ಅದು ಸಾವು ಅನ್ನೋದು ಒಂದು ಪ್ರೋಸೆಸ್ ಅಷ್ಟೇ ಅಂತ ಅನಿಸಿದೆ. ಹಾಗೆ ವಚನ ಸಾಹಿತ್ಯದಲ್ಲಿ ಮರಣವೇ ಮಹಾನವಮಿ ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದೇನು ಅಂತಂದರೆ ಆ ಒಂದು ಕಾನ್ಸೆಪ್ಟ್ ಯಾವ ಥರ ಅಂತಂದರೆ, ಬದುಕಿನಲ್ಲಿ ಮನುಷ್ಯ ಎಷ್ಟೊಂದು ಕಷ್ಟಗಳಿಗೆ ಒಳಗಾಗ್ತಾನೆ. ಹಾಗೆ ಅವನ ಒಂದು ಸಾವನ್ನು ನಾವು ಸಂಭ್ರಮಿಸಬೇಕಂತೆ. ಅಂದರೆ ಅವನು ಎಲ್ಲ ಒಂದು ಏನೇನು ಈ ಜೀವನದ ನಶ್ವರತೆ ಏನಿದೆ ಅದನ್ನೆಲ್ಲ ಮುಗಿಸಿ ಅವನು ಒಂದು ಹೊಸ ಪ್ರಯಾಣಕ್ಕೆ ಅವನು ಹೊರಟಿದ್ದಾನೆ. ಅದಕ್ಕೆ ನಾವು ಯಾವಾಗಲೂ ಸರಿ ಹೋಗ್ಬಪ್ಪ, ಎಲ್ಲ ಮುಗಿದಾಯಿತು ನಿಂದು, ಅಥವಾ ಹೋಗ್ಬಮ್ಮ, ಎಲ್ಲ ಮುಗೀತು, ಇನ್ನೊಂದು ಲೋಕದಲ್ಲಿ ಪರಲೋಕದಲ್ಲಿ ನೀನು ಚೆನ್ನಾಗಿರುವಂತನೋ ಅಥವಾ ಪರಲೋಕ ಇದೆಯೋ ಇಲ್ವೋ ಗೊತ್ತಿಲ್ಲ, ಈ ಒಂದು ವಚನ ಸಾಹಿತ್ಯದ ಇದರಲ್ಲಿ ಕಳಿಸು ಅಂತ ನಾವು ದುಃಖಿಸದೆ ಆ ಒಂದು ವ್ಯಕ್ತಿಯ ಸಾವನ್ನು ನಾವು ಸಂಭ್ರಮಿಸಬೇಕು ಅಂತ ಮರಣವೇ ಮಹಾನವಮಿ ಅಂತ ನಾನು ತಿಳ್ಕೊಂಡಿರೋದು ಇದು ಅಂತ. ಹಾಗೆ ಒಂದೊಂದು ಏನೋ ಧರ್ಮದಲ್ಲಿ ಅಥವಾ ಗುಂಪಿನಲ್ಲಿ ವರ್ಗದಲ್ಲಿ ಸಾವು ಅನ್ನೋದು ತಾತ್ವಿಕ ನೆಲೆಯಲ್ಲಿ ಉಂಟಾಗುತ್ತೆ. ಹಾಗೆ ಈ ಸಾವನ್ನು ನಾವು ಎಕ್ಸ್ಪ್ಲೈನ್ ಮಾಡೋಕ್ಕೂ ಕಷ್ಟ ನೋಡಿ. ಅಂದರೆ ಇವಾಗ ನೀವು ಬುದ್ಧನ ಬಗ್ಗೆ ಹೇಳಿದ್ರಲ್ಲ, ಬುದ್ಧ ನನಗೆ ಸಾವು ಅಂದಾಗ ಇದು ತುಂಬ ನಾರ್ಮಲ್ಲು ಅಂತ ಹೇಳಲಿಕ್ಕೆ ಬುದ್ಧ ಏನು ಮಾಡ್ತಾನೆ, ಯಾರೋ ಒಬ್ಬರು ಹೆಂಗಸು ಮಗುನ ಕಳ್ಕೊಂಡಿದ್ದಾಗ ಬಂದು, ನೋಡು ನನ್ನ ಮಗು ಸತ್ತೋಗಿದೆ, ನನಗೆ ಜೀವಂತವಾಗಿ ನೀನು ನಿಜವಾಗ್ಲೂ ನಿನಗೆ ಶಕ್ತಿ ಇದ್ದರೆ ಇದನ್ನು ಮರುಜೀವಗೊಳಿಸು ಅಂದಾಗ ಆತ ಆ್ಯಕ್ಚುಲಿ ಏನೂ ಹೇಳಲ್ಲ. ಹೋಗ್ಬಿಟ್ಟು ನೀವು ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತೊಗೊಂಡು ಬಾ ಅಂತ ಹೇಳಿದ ತಕ್ಷಣ ಅವಳು ಎಷ್ಟು ಮನೆಗೆ ಹೋಗಿ ಎಲ್ಲರ ಮನೆಯಲ್ಲೂ ನಿಮ್ಮ ಮನೆಯಲ್ಲಿ ಸಾಸಿವೆ ಕೊಡಿ ಬಟ್ ಸಾವಿರಬಾರ್ದು ಅಂದಾಗ ಯಾವ ಮನೆಯೂ ಅವಳಿಗೆ ಸಿಕ್ಕಲ್ಲ ಸಾವಿಲ್ಲದೆದ್ದು. ಆವಾಗ ಅವಳಿಗೇ ಒಂದು ರಿಯಲೈಸೇಷನ್ ಆಗುತ್ತೆ, ಸೇಯಿಂಗ್ ದಟ್ ಸಾವು ಎಲ್ಲರ ಮನೆಯಲ್ಲೂ ಆಗುತ್ತೆ ಆ್ಯಂಡ್ ನಾವು ಅದನ್ನು ಒಪ್ಕೋಬೇಕು ಅನ್ನೋ ಒಂದು ವಿಷಯನ ಮನಗಾಣಿಸೋದಕ್ಕೆ ಬುದ್ಧ ಅವಳಿಗೆ ಅದನ್ನು ಹೇಳ್ದ ಅನಿಸುತ್ತೆ. ಹಾಗೆ ನನ್ನ ವೈಯಕ್ತಿಕ ಇದರಲ್ಲಿ ಸಾವು ಅನ್ನೋದು ಒಂದು ಸೋಷಿಯಲ್ ಈಕ್ವಲೈಸರ್. ನಾನು ಯೋಚನೆ ಮಾಡ್ತಾ ಇರ್ತೀನಿ ಯಾವಾಗ್ಲೂ. ಕೆಲವು ಮನೆಗಳಲ್ಲಿ ತಂದೆ ತಾಯಿ ಅಥವಾ ತುಂಬ ಗಟ್ಟಿಯಾಗಿ ತುಂಬ ಸ್ಥಿರವಾಗಿರೋ ಕುಟುಂಬಗಳಲ್ಲಿ ತಂದೆ ತಾಯಿಗಳೇ ಎಲ್ಲ ಮ್ಯಾನೇಜ್ ಮಾಡ್ತಿರ್ತಾರೆ, ಮಕ್ಳುಗಳು ಅದ್ರ ಬಗ್ಗೆ ಏನೂ ಜಾಸ್ತಿ ಹಚ್ಕೊಂಡಿರಲ್ಲ. ಒಂದೇ ಸತಿ ಆ ಯಜಮಾನ್ತಿನೋ ತೀರ್ಕೊಂಡ ತಕ್ಷಣ ಎಲ್ಲೂ ಇಲ್ಲದ ಜವಾಬ್ದಾರಿ ಮಕ್ಳಿಗೆ ಬರುತ್ತೆ. ಹಾಗೆಯೇ ಈವನ್ ಆ ಒಂದು ಸಾಮಾಜಿಕ ನೆಲೆಗಟ್ಟಿನಲ್ಲೂ ಅಷ್ಟೇ, ಒಬ್ಬ ವ್ಯಕ್ತಿ ಮುಗಿದು ಮತ್ತೊಂದು ತಲೆಮಾರು ಆ ಒಂದು ಮನೆಯ ಯಜಮಾನಿಕೆ ಬದಲಾದಾಗ ಆಗುವ ಬದಲಾವಣೆಗಳು ಕೆಲವು ಸತಿ ಚೆನ್ನಾಗೂ ಇರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಸಾಯೋ ಮುಂಚೆ ಆ ಕುಟುಂಬ ಇದ್ದ ರೀತಿ ಹಾಗೂ ಸತ್ತ ಮೇಲೆ ಕುಟುಂಬ ಮಾರ್ಪಾಡಾಗುವ ರೀತಿ ಎರಡೂ ಬೇರೆ ಇರುತ್ತೆ. ಹಾಗಾಗಿ ಈ ಒಂದು ಸೋಷಿಯಲ್ ಈಕ್ವಲೈಸರ್ ಅಂತಲೂ ಹೇಳ್ಬೋದು. ಮತ್ತು ಲಾಸ್ಟ್ ಪಾಯಿಂಟು, ನಾವು ಸ್ವಲ್ಪ ಎಥಿಕಲ್ ಕಂಪಾಸ್ ಅಥವಾ ಮಾರಲ್ ಕಂಪಾಸ್ ಇಟ್ಕೊಂಡು ಸಾವನ್ನು ಸಹ ನೋಡ್ತೀವಿ. ಕೆಲವು ಸತಿ ಏನೂ ನರಳಿಕೆ ಇಲ್ಲದೆ ಸತ್ತಾಗ ಎಂಥ ಒಳ್ಳೆ ಸಾವು ಅಂತ ಅಂದ್ಬಿಟ್ಟು ಅವನ ಒಂದು
ಬದುಕಿನ ಎಲ್ಲ ಕ್ಷಣಗಳಲ್ಲಿ ಅವನು ಮಾಡಿದ ಪುಣ್ಯದಿಂದ ಸಾವು ದೊರಕಿತು ಅಂತಲೂ ನಾವು ಹೇಳ್ತೀವಿ ವೇದ. ವೀಣಾ, ಬಹಳ ಸೊಗಸಾಗಿ ಹೇಳಿದ್ರಿ. ಸಾವಿನ ಒಂದು ಕೆಲವು ಆಯಾಮಗಳನ್ನು ನೀವು ಚಿತ್ರಿಸಿದ್ದು ನನಗೆ ತುಂಬ ಒಂದು ಚಿಂತನೆಗೆ ಹಚ್ಚಿತು. ನೀವು ಅದರಲ್ಲೂ ಕೊನೆಯ ಒಂದು ವಾಕ್ಯ ಹೇಳಿದ್ರಲ್ಲ, ಸಾವಿನ ಬಗ್ಗೆ ಮನುಷ್ಯನ ಭಾವನೆಗಳು. ಇದನ್ನು ಕೇಳಬೇಕಾದ್ರೆ ನನಗೆ ಒಂದು ಗೀತೆಯ ಒಂದು ಶ್ಲೋಕ ಜ್ಞಾಪಕಕ್ಕೆ ಬರ್ತದೆ. ಶ್ರೀಕೃಷ್ಣ ಪರಮಾತ್ಮ ಒಂದಾನೊಂದು ಕಾಲದಲ್ಲೇ ಹೇಳ್ಬಿಟ್ಟಿದ್ದಾನೆ, ಜಾತಸ್ಯ ಹಿ ಧ್ರುವೋ ಮೃತ್ಯುರ್ ಧ್ರುವಂ ಜನ್ಮ ಮೃತಸ್ಯ ಚ ಅಂತ. ಹುಟ್ಟಿದವನಿಗೆ ಸಾವಿದ್ದಿದ್ದೆ, ಸತ್ತಿರುವ ವ್ಯಕ್ತಿಗೆ ಹುಟ್ಟು ಖಂಡಿತ ಇದೆ. ಆದ್ದರಿಂದ ಇಂಥ ವಿಷಯಕ್ಕೆ ನೀನು ಯಾವುದೇ ಚಿಂತೆ ಪಡಬೇಕಾದ್ದು ಅಥವಾ ದುಃಖ ಪಡಬೇಕಾದ ಅವಶ್ಯಕತೆ ಇಲ್ಲ. ತಸ್ಮಾದ್ ಅಪರಿಹಾರ್ಯೇ ಅರ್ಥೆ ನ ತ್ವಂ ಶೋಚಿತು ಮರ್ಹತಿ ಅಂತ ಹೇಳ್ತಾನೆ. ಈಗ ಮನುಷ್ಯರ ಭಾವನೆಗಳನ್ನ ನೋಡಿ, ಒಂದು ಜನರಲ್ ಭಾವನೆ ಏನು ಅಂದರೆ, ಕುಟುಂಬದವರಿಗೆ ಬಹುಶಃ ಸಾವು ಸಂಭವಿಸಿದಾಗ ಒಂದು ದುಃಖ ಆಗುತ್ತೆ, ಕಣ್ಣೀರು, ಅಳು, ರೋದನ ಎಲ್ಲವನ್ನೂ ಆಗುತ್ತೆ. ಆದರೆ ಈ ಪ್ರಪಂಚ ಬೇರೆ ಮನುಷ್ಯರ ಸಾವನ್ನು ಹೇಗೆ ಸ್ವೀಕರಿಸುತ್ತೆ ಅಂತ, ನಮ್ಮ ಮನುಷ್ಯನ ನಾನಾ ಭಾವನೆಗಳು ಪ್ರತಿಯೊಂದು ಸಾವಿನಲ್ಲೂ ಕಾಣುತ್ತೆ ಅಂತ ನನಗನ್ಸುತ್ತೆ. ಉದಾಹರಣೆಗೆ ನೋಡಿ, ಯುದ್ಧ ರಂಗದಲ್ಲಿ ಒಬ್ಬ ಸತ್ತಾಗ, ಒಬ್ಬ ಸೈನಿಕನ, ಒಬ್ಬ ಕಾಲಾಳು ಸತ್ತಾಗ ಅದನ್ನು ನಾವು ಸಾವು ಅನ್ನಲ್ಲ. ಸಾವು ಬೇಸಿಕಲಿ ಏನು, ಒಂದು ಮನುಷ್ಯನು ಉಸಿರು ನಿಂತು ಹೋಗೋದು. ಆದರೆ ಆ ಸಾವಿಗೆ ನಾವು ಕೊಡುವಂಥ ಶಬ್ದಗಳು ಬೇರೆ ಬೇರೆ ಇರುತ್ತೆ. ಅಭಿಮನ್ಯುವು ಮಹಾಭಾರತ ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವಾಗ ವೀರ ಮರಣವನ್ನು ಅಪ್ಪಿದನು ಅಂತ ಹೇಳ್ತೀವಿ. ಅಭಿಮನ್ಯು ಸತ್ತನು ಅಂತ ಹೇಳೋದಿಲ್ಲ ನಾವು. ಯಾಕಂದರೆ ಒಂದು ಕೆಲಸವನ್ನು ಮಾಡ್ತಾ ಇರ್ಬೇಕಾದ್ರೆ, ಅವನ ಒಂದು ತಂಡಕ್ಕೆ ದುಡಿಬೇಕಾದ್ರೆ ಅವನ ಸಾವು ಬಂತು. ಅದರಿಂದ ಅದು ಸಾವಲ್ಲ, ಅದು ವೀರಮರಣ ಅನ್ನುವಂಥ ಒಂದು ಹೆಮ್ಮೆಯ ಹೆಸರು ಅದಕ್ಕೆ ಅಟ್ಯಾಚ್ ಮಾಡ್ತೀವಿ ನಾವು. ಅದೇ ರೀತಿ ಒಬ್ಬ ಶತಾಯುಷಿಗಳ ಸಾವನ್ನು ನೋಡಿ, ಸಾಮಾನ್ಯವಾಗಿ ಅಲ್ಲಿ ಒಂಥರ ಬೀಳ್ಕೊಡುವೆ ಮನೋಭಾವ ಇರುತ್ತೆ. ಹೌದು, ಅವರು ತುಂಬ ಜೀವನ ನಡೆಸಿದ್ರು, ಸಾರ್ಥಕ ಜೀವನ ನಡೆಸಿದ್ರು, ಸರಿ ಹೋಗಿ ಬನ್ನಿ, ಒಂದು ಫೇರ್ವೆಲ್ ಪಾರ್ಟಿ ಅಂತ ಹೇಳ್ತೀವಲ್ಲ, ಆ ಥರದ ಒಂದು ಭಾವನೆ ಅಂಥ ಸಾವುಗಳಲ್ಲಿ ನಾವು ಕಾಣ್ತೀವಿ. ಅದೇ ಒಂದು ಆತ್ಮಹತ್ಯೆಯನ್ನು ನೋಡಿ, ಆತ್ಮಹತ್ಯೆ ತನ್ನ ಸಾವನ್ನು ತಾನೇ ಬರಮಾಡ್ಕೊಳ್ಳೋದು, ಅದನ್ನು ಮನುಷ್ಯರು ಬಹಳ ಸಹಜವಾಗಿ ಸ್ವೀಕರಿಸೋದಿಲ್ಲ. ಒಂದು ಕಳವಳ ಶುರುವಾಗುತ್ತೆ, ಒಂದು ಸಾಮಾಜಿಕ ಸುದ್ದಿ ಆಗಿಬಿಡುತ್ತೆ. ಅದು ಯಾಕೆ ಇಷ್ಟೊಂದು ಆತ್ಮಹತ್ಯೆಗಳಾಗ್ತಾ ಇವೆ ಅಂತ ಅಂದ್ಬಿಟ್ಟು ಜನರ ಅಂಕಿ ಅಂಶಗಳನ್ನು ತೆಗಿತಾರೆ. ಮಾನಸಿಕ ಆರೋಗ್ಯದ ಬಗ್ಗೆ ನಾವು ಯೋಚಿಸಬೇಕು ಅಂತ ಹೇಳೋಕ್ಕೆ ಶುರು ಮಾಡ್ತಾರೆ. ಇಂಥ ಒಂದು ಭಾವನೆಯನ್ನು ಆ ಸಾವು ಹುಟ್ಟಿಸುತ್ತೆ. ಅದೇ ಚಿಕ್ಕ ಮಕ್ಕಳು ಸತ್ತಾಗ, ಅಥವಾ ಹರೆಯದ ಮಕ್ಕಳು ಸತ್ತಾಗ ಒಂದು ಅಪಾರವಾದ ದುಃಖ ನಾವೆಲ್ಲ ಅನುಭವಿಸ್ತೀವಿ. ಅದು ನಮ್ಮನೇದೇ ಆಗಬೇಕಾಗಿಲ್ಲ, ಯಾವುದೇ ಮಗು ಸತ್ತಾಗಲೂ ಕೂಡ ಏನೇ ಆಗಲಿ ಮಕ್ಕಳು ಸಾಯಬಾರ್ದಾಗಿತ್ತು, ಇಂಥ ಒಂದು ಭಾವನೆ ನಮ್ಮ ಮನಸ್ಸುಗಳಲ್ಲಿ ಹುಟ್ಟುಕೊಳ್ಳುತ್ತೆ. ಅದೇ ರೀತಿ ಸಾಧಕರು ಸತ್ತಾಗ, ಅಥವಾ ಒಬ್ಬ ವ್ಯಕ್ತಿ ತನ್ನ ಜೀವನದ ಉತ್ತುಂಗದಲ್ಲಿ, ಸಾಧನೆಯ ಉತ್ತುಂಗದಲ್ಲಿ ಇದ್ದಾಗ ಸತ್ತಾಗಂತೂ ಒಂದು ಆ್ಯಸ್ ಎ ಸೊಸೈಟಿ ನಾವು ವೇದನೆ ಅನುಭವಿಸ್ತೀವಿ. ಬಹುತೇಕ ಪುನೀತ್ ರಾಜ್ಕುಮಾರ್ ಹೋದಾಗ ಇಂಥ ಒಂದು ಭಾವನೆ ನಾನು ಎಲ್ಲೆಲ್ಲೂ ನೋಡಿದ್ದೆ. ಸಿನಿಮಾ ಪ್ರೇಮಿಗಳು ಅಲ್ಲದೇ ಇರೋರು ಕೂಡ ಹೀಗಾಗಬಾರ್ದಾಗಿತ್ತು, ಎಂಥ ಒಬ್ಬ ನಟ, ಇಂಥ ಒಂದು ವೇದನೆಯನ್ನು ಎಲ್ಲರೂ ಒಂದು ವ್ಯಕ್ತಪಡಿಸಿದ್ರು. ನೋಡಿ ಆ ಸಾವಿಗೆ ನಮ್ಮ ಪ್ರತಿಕ್ರಿಯೆ ಹೇಗಿತ್ತು ಅಂತ. ಅದೇ ಅಪಘಾತಗಳಲ್ಲಿ ಜನ ಸತ್ತಾಗ ನೋಡಿದ್ದೀರಾ, ನಾವು ಮಾಡೋದೆಲ್ಲ ಮಾಡಿದ್ವಿ ಸರ್, ಆದರೆ ಉಳಿಸ್ಕೊಳಕ್ಕಾಗಲಿಲ್ಲ ಅವ್ರನ್ನ, ಇಂಥ ಒಂದು ಭಾವನೆ ಅಲ್ಲಿ ಬರುತ್ತೆ. ಹೌದು, ಸಾವು ಆಗುತ್ತೆ ಅಂತ ಹೆಚ್ಚು ಕಮ್ಮಿ ಗೊತ್ತಿರುತ್ತೆ ಮನೆಯವರಿಗೆ ಆಗಲಿ ಎಲ್ಲರಿಗೂ ಆಗಲಿ. ಆದರೆ ನಾವು ಮಾಡೋದನ್ನೆಲ್ಲ ಮಾಡಿದ್ಬಿಟ್ವಲ್ಲ, ಆದರೂ ಉಳಿಲಿಲ್ವಲ್ಲ ಅವರು, ಇಂಥ ಒಂದು ಭಾವನೆ. ಅಯ್ಯೋ ಅವರು ಸತ್ತೋದ್ರು, ಈ ಥರ ನಾವು ತಗೊಳ್ಳೋದಿಲ್ಲ ಅದನ್ನ. ಮುಂದೆ ಇನ್ನೊಂದು ನನಗೆ ಬಹಳ ವಿಚಿತ್ರ ಅನ್ಸೋದು, ಹಾಸಿಗೆ ಹಿಡಿದವರ ಸಾವು. ದೀರ್ಘಕಾಲದಲ್ಲಿ ಹಾಸಿಗೆಯಲ್ಲಿ ನರಳುತ್ತಾ ಇದ್ದವರಂಥ ಸಾವಿನ ಸಂದರ್ಭದಲ್ಲಿ ಬಹುಶಃ ಮನೆಯ ಜನ ಒಂದು ಮಿಕ್ಸ್ಡ್ ಫೀಲಿಂಗ್ ಇರುತ್ತೆ ಅನಿಸುತ್ತೆ ಅವರಿಗೆ. ಒಂದು ಸೌಜನ್ಯತೆಯಿಂದ ಅವರು ಹೊರಗಡೆ ಅದನ್ನು ತೋರಿಸ್ಕೊಡೋದಿಲ್ಲ. ಮುಗಿದ್ರೆ ಸಾಕಪ್ಪ ಅಂತ ಇರುತ್ತೆ ಅವ್ರ ಮನಸ್ಸಿನಲ್ಲಿ, ಯಾವಾಗ ಇದು ಮುಗಿಯುತ್ತೆ, ಯಾವಾಗ ಹಿಂಸೆ ಕೊನೆಯಾಗತ್ತೆ ಅಂತ. ಆದರೆ ಒಂದು ಮನುಷ್ಯ ಸಹಜ ಸೌಜನ್ಯದಿಂದ, ಇಲ್ಲ ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಹೀಗೆಲ್ಲ ಹೇಳ್ತಿರ್ತಾರೆ. ಎಂಥ ದ್ವಂದ್ವ ಅವ್ರ ಮನಸ್ಸಿನಲ್ಲಿ ನಡೀತಾ ಇರ್ಬೋದು ಆ ಸಾವಿನ ಸಮಯದಲ್ಲಿ ಅಂತ ನನಗನ್ಸೋದು. ಇನ್ನೊಂದು ನನಗೆ ಬಹಳ ಒಂದು ವಿಶೇಷ ಅನ್ನಿಸುವಂಥ ಪ್ರಾಣಿಗಳ ಸಾವು. ಸಾಕು ಪ್ರಾಣಿಗಳು, ನಮ್ಮ ನಾಯಿ, ಬೆಕ್ಕು, ಹಸು, ಕರು, ಎಮ್ಮೆ ಯಾವುದೇ ಆಗಿರ್ಬೋದು, ನಾವು ಪ್ರೀತಿಯಿಂದ ಮನೆಯಲ್ಲಿ ಸಾಕಿದಂತಹ ಪ್ರಾಣಿ ಸತ್ತಾಗ ಮನುಷ್ಯ ಎಂಥ ಖಾಲಿತನ ಅನುಭವಿಸ್ತಾನೆ ಅಂದರೆ, ನನ್ನ ಜೀವನನೇ ಮುಗ್ದೋಯ್ತು ಅಂತ ಅನ್ನುವಂಥ ಒಂದು ಭಾವನೆ ಅಲ್ಲಿ. ಹಾಗೆ ನೋಡೋಕೆ ಹೋದರೆ ಇನ್ನೊಂದು ಪ್ರಾಣಿನ ನಾವು ತಂದು ಸಾಕ್ಬೋದು ಅಲ್ವಾ, ಇನ್ನೊಂದು ಬೆಕ್ಕನ, ಇನ್ನೊಂದು ನಾಯಿನ ತಂದು ಸಾಕ್ಬೋದು. ಆದರೆ ಆ ಒಂದು ನಾಯಿ ಕೊಡ್ತಾ ಇದ್ದಂಥ ಒಂದು ಆಪ್ತತೆ ಅಥವಾ ಒಂದು ಸಮಾಧಾನ ಮನುಷ್ಯನಿಗೆ ಇನ್ನೊಂದು ಸರಿ ಸಿಗೋದು ಕಷ್ಟ ಆಗುತ್ತೆ. ಇನ್ನೊಂದು ನಾಯಿನ ಸಾಕಿದವರು ಕೂಡ ಇಲ್ಲ, ನಮ್ಮ ಆ ನಾಯಿ ಆ ಥರ ಇತ್ತು ಅಂತ ವರ್ಷಾನುಗಟ್ಟಲೆ ನೆನಪಿಸ್ಕೊಳ್ತಾರೆ. ನೋಡಿ, ಒಂದು ಪ್ರಾಣಿಯ ಸಾವು ಮನುಷ್ಯನ ಮನಸ್ಸಿನಲ್ಲಿ ಎಂತೆಂಥ ತಲ್ಲಣಗಳನ್ನು, ಎಂತೆಂಥ ತರಂಗಗಳನ್ನು ಹುಟ್ಟಿಸುತ್ತೆ ಅಂತ ಒಂದು ವಿಚಿತ್ರ ಅನಿಸಲ್ವ ನಿಮಗೆ? ಇನ್ನೊಂದಂದರೆ ನನಗೆ ಯುದ್ಧದ ಸಾವುಗಳು ಅನಿಸೋದು.
ನಮ್ಮ ಆ, ಇತ್ತೀಚೆಗೆ ಟಿ ವಿನಲ್ಲಿ ಬರ್ತಾ ಇರೋಂಥ ಯುಕ್ರೇನ್ ರಷ್ಯಾ ಯುದ್ಧ ಇರ್ಬೋದು, ಗಾಜಾ ಇಸ್ರೇಲ್ ಯುದ್ಧ ಇರ್ಬೋದು, ಒಂದು ಹೃದಯ ವಿದ್ರಾವಕ ದೃಶ್ಯಗಳನ್ನು ಅಲ್ಲಿ ತೋರಿಸ್ತಾ ಇರ್ತಾರೆ. ಎರಡೂ ಕಡೆಗಳಲ್ಲಿ ಸೈನಿಕರ ಸಾವಾಗ್ತಾ ಇರುತ್ತೆ. ಆದರೆ ಈ ಸಾವು ಕೇವಲ ಸಂಖ್ಯೆ. ಅಬ್ಸರ್ವ್ ಮಾಡಿ ನೀವು, ಈ ಸೈಡ್ನಲ್ಲಿ ಇಷ್ಟು ಜನ ಸತ್ತೋದ್ರಂತೆ, ಇಲ್ಲಿ ಇಷ್ಟು ಸತ್ತಂತೆ. ಆದರೆ ನಿಜವಾಗ್ಲೂ ನೋಡಕ್ಕೆ ಹೋದರೆ ಒಂದು ಅಮಾಯಕ ನಾಗರಿಕರು, ಅಮಾಯಕ ಸೈನಿಕರು ಯಾರಿಗೋಸ್ಕರನೋ ಸಾಯ್ತಾ ಇರ್ತಾರೆ. ಅದೊಂದು ಉದ್ಯಮವಾಗಿ ಬೆಳೆದಿದೆ ಇತ್ತೀಚೆಗೆ ನನಗನ್ಸೋದು. ಯುದ್ಧ ಅನ್ನೋದು ಒಂದು ಸಾವೇ ಅದರಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಅನ್ನೋ ಥರ. ಅಲ್ಲೊಂದು ಸಂಖ್ಯೆಗಳಾಗ್ಬಿಡ್ತವೆ. ಮನುಷ್ಯನ ಸಾವು ಅನ್ನೋದು ಕೇವಲ ಒಂದು ಸಂಖ್ಯೆ. ಇಷ್ಟು ಲಕ್ಷ ಸತ್ತೋದ್ರು, ಅದು ಈ ತಂಡಕ್ಕೆ ಅದು ಒಂದು ಖುಷಿಯ ವಿಷಯ, ಇನ್ನೊಂದು ತಂಡದಲ್ಲಿ ಸತ್ತೋದ್ರು ಅಂತ. ಇನ್ನೊಂದು ಪಾರ್ಟಿಗೆ ಅಲ್ಲಿ ಬಹಳ ಬೇಸರ ಆಗ್ತಿರುತ್ತೆ, ಅಯ್ಯೋ ನಮ್ಮ ಜನ ಸತ್ತೋಗ್ಬಿಟ್ರಲ್ಲ ಅಂತ. ಇನ್ನೊಂದು ನನಗೆ ವಿಚಿತ್ರವಾಗಿ ಅನ್ಸೋದು, ಕೊನೆಯಾಗಿ ಹೇಳ್ತಾ ಇದ್ದೀನಿ, ಇತ್ತೀಚೆಗೆ ನಡೆದಂಥ ಕೊರೋನಾ ಸಂದರ್ಭದ ಸಾವುಗಳು, ಕೋವಿಡ್-19 ಸಂದರ್ಭದಲ್ಲಿ ಈ ಸಾವು ಅನ್ನೋದು ಅಂತಾರಾಷ್ಟ್ರೀಯ ಬಿಕ್ಕಟ್ಟನ್ನೇ ಸೃಷ್ಟಿ ಮಾಡ್ತು. ನಮ್ಮ ಜನಜೀವನ ಅಸ್ತವ್ಯಸ್ತ ಮಾಡ್ತು. ನಾವೆಲ್ಲ ಮನೆಯಲ್ಲೇ ಕೂತ್ಕೊಳ್ಳೋ ಹಂಗೆ ಮಾಡ್ತು. ನಮ್ಮ ಇಕಾನಮಿ ಆಗಲಿ, ನಮ್ಮ ಒಂದು ಜನಜೀವನನೇ ಒಂದು ಒಂದು ಅಲುಗಾಡ್ಬಿಡ್ತು ಅಲ್ವಾ. ಇಲ್ಲೂ ಕೂಡ ಹಾಗೆ ಅಲ್ಲಿ ಒಂದು ಸಾವಾಗಿತ್ತು ಅಷ್ಟೇ, ಜನರ ಉಸಿರು ನಿಂತು ಹೋಗಿತ್ತು. ಆದರೆ ಎಂಥ ಒಂದು ಬಿಕ್ಕಟ್ಟದು ಸೃಷ್ಟಿ ಮಾಡ್ತು ನೋಡಿ. ಹೀಗೆ ಒಂದು ಸಾವಿಗೆ ಮನುಷ್ಯ ಕೊಡುವಂಥ ಪ್ರತಿಕ್ರಿಯೆಗಳು ಎಷ್ಟೊಂದು ವಿಭಿನ್ನವಾಗಿರ್ತವೆ ಅನ್ನೋದನ್ನು ಯೋಚನೆ ಮಾಡಿದ್ರೆ ನನಗೊಂದು ವಿಶೇಷ ಅನಿಸುತ್ತೆ. ಸೊ ಇದಲ್ಲದೆ ಸಾವಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ವೀಣಾ, ಬೇರೆ ಏನಾದರೂ ಇದ್ರೆ. ಹಾಂ, ವೇದ, ನೀವು ಮಾತು ಕೇಳಿ ನನಗೆ ಅಬ್ಬಬ್ಬ ಏನೆಲ್ಲ ಇದೆ ನೋಡಿ ಅಪ್ಪ ಈ ಸಾವು. ಆಮೇಲೆ ಈಗ ನೀವು ಹೇಳ್ತಾ ಇದ್ದಾಗಲೇ ನನ್ನಲ್ಲಿ ಕೂಡ ಒಂದು ಅನುಭವ ಕೂಡ ನಾನು ಮಾಡಿದೆ. ನೀವು ಪ್ರತಿ ಒಂದೊಂದು ಘಟನೆ ವಿವರಿಸಿದಾಗ ನಾನು ಐ ಕುಡ್ ಆ್ಯಕ್ಚುಲಿ ಸೆನ್ಸ್ ದಟ್ ಫೀಲಿಂಗ್. ಮಾತನಾಡ್ತಾ ಇರ್ಬೇಕಾದ್ರೇ ನಮಗೆ ಆ ಒಂದು ಅನುಭವ ಆಗಿದೆ ಅಂತ ಅಂದಾಗ ನಿಜವಾಗ್ಲೂ ಅದು ನಡೆದಾಗ ಹೇಗೆ ಆಗುತ್ತೆ ನೋಡಿ ಅಲ್ವಾ. ಮತ್ತು ನಾನು ಕತೆ ಕಾದಂಬರಿನಲ್ಲಿ ಸಾವನ್ನ ಒಂದು ಬಗೆ ವಿವರಣೆ ನೀಡಿದಾಗ ಕೆಲವು ಕಡೆ ನನಗೆ ಅದು ಉತ್ತುಂಗದ ಒಂದು ಭಾವನ ಸೃಷ್ಟಿ ಮಾಡುತ್ತೆ ಅಂತ ನನಗನ್ಸುತ್ತೆ. ಎಷ್ಟೊಂದು ಕಡೆ ನನಗೆ ಈಗ ಇಬ್ಬರು ಪ್ರೇಮಿಗಳು ಮಾತಾಡಬೇಕಾದ್ರೆ ನನಗೆ ನಿನ್ನ ಕಂಡ್ರೆ ಸಾಯೋ ಅಷ್ಟು ಇಷ್ಟ ಅಂತ. ಅಂದರೆ ಅದು ಒಂದು ಎಂಡ್, ಅಲ್ಲಿ ಅದಕ್ಕಿಂತ ಹೆಚ್ಚು ಇನ್ನಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ. ಅಂದರೆ ನನಗೆ ಸಾಯೋ ಅಷ್ಟು ನೋವಾಯಿತು ಅಂತ ಹೇಳ್ತಾರೆ. ಅಂದರೆ ಸಾಯೋ ಅಷ್ಟು ನೋವು ಅಂತಂದರೆ ತುಂಬ ಒಂದು ದ ಪೀಕ್ ಮೂಮೆಂಟ್, ಪ್ರಾಣ ಹೋಗೋ ಹಂಗಾಯಿತು. ಏನೋ ಒಂದು ಮೊಳಸಂದಿಗೆ ನಾವು ಏಟ್ ಮಾಡ್ಕೊಂಡಾಗ ಪ್ರಾಣ ಹೋಗೋ ಅಷ್ಟು ನೋವಾಯಿತು ಅಂತ ಹೇಳ್ತೀವಿ. ನಮಗೆ ಆ್ಯಕ್ಚುಲಿ ಗೊತ್ತಿರಲ್ಲ ಪ್ರಾಣ ಹೋಗೋದು ಅಂತಂದರೆ ನೋವಾಗುತ್ತಾ ಅಥವಾ ಅದು ಸಲೀಸಾಗುತ್ತಾ ಅಂತ. ಬಟ್ ನಾವು ಮಾತನಾಡಬೇಕಾದ್ರೆ ಆ ಥರದ್ದು ಒಂದು ಫ್ರೇಸಸ್ ಯೂಸ್ ಮಾಡೋದನ್ನ ನಾನು ಗಮನಿಸಿದ್ದೀನಿ ವೇದ. ಹಾಗೆ ಒಂದು ಇನ್ನೊಂದು ವಿಚಿತ್ರ ವಿಷಯ ಅಂತಂದರೆ, ಮೊನ್ನೆ ಯಾರದೋ ಒಂದು ವಿಡಿಯೋ ನೋಡ್ತಾ ಇದ್ದೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಷ್ಟು ಪ್ರೀತಿಸ್ತೀನಿ ಇಷ್ಟು ಪ್ರೀತಿಸ್ತೀನಿ ಅಂತೆಲ್ಲ ಮಾತನಾಡೋರು ನೀವು ಸತ್ತು ಆ ಒಂದು ಶರಶೆಯಲ್ಲಿ ಮಲಗಿದಾಗ ಅವರೇನು ನಿಮ್ಮ ಜೊತೆ ಬರಲ್ಲ, ನೀವು ಒಂಟಿ, ಸತ್ತಾಗ ನೀವು ಒಂಟಿ, ಸುಮ್ಮನೆ ಮಾತಿಗೆಲ್ಲ ಆ ಥರ ಹೇಳ್ತಾರೆ ಅನ್ನೋ ಒಂದು ಅದೇ ಒಂದು ಏನು ಹೇಳ್ತೀವಿ, ನಾನು ಮೊದಲೇ ಹೇಳ್ದಂಗೆ ಆ ಕಠೋರತೆ ಆ ವಿಡಿಯೋದಲ್ಲಿತ್ತು. ಆದರೆ ನೀವು ಎಷ್ಟೊಂದು ಜನ ದಂಪತಿಗಳನ್ನ ಅಥವಾ ಒಂದು ಪ್ರೇಮಿಗಳನ್ನ ನೋಡಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ನನ್ನ ಕಡೆ ಆಸೆ ಏನು ಗೊತ್ತಾ, ನಾನು ನಿನ್ನ ತೊಡೆ ಮೇಲೆ ಮಲಗಿ ನಾ ಸಾಯಬೇಕು ಅನ್ನೋದು ಅಂತ. ಅಂದರೆ ಈ ಒಂದು ಮಾತು ಹೇಳಿದ್ರೆ ಅದು ಎಷ್ಟು ಒಂಥರ ವಾವ್ ಅಂತ ಅನಿಸುತ್ತೆ ನಮಗೆ. ಬಟ್ ಆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಶಾಯದ್ ಅವ್ರಿಗೆ ಆ ಒಂದು ಪ್ರೇಮ ಅಷ್ಟು ಉತ್ತುಂಗದಲ್ಲಿರುತ್ತೆ ಅಂತ ನಾವು ಅದನ್ನು ನಂಬಲೇಬೇಕಾಗುತ್ತೆ. ಅಂದರೆ ಅವನು ಸುಮ್ಮನೆ ಏನೋ ಮಾತಿಗೆ ಹೇಳ್ತಿದ್ದಾನೆ ಅಥವಾ ಅವಳು ಸುಮ್ಮನೆ ಏನೋ ಮಾತಿಗೆ ಹೇಳ್ತಿದ್ದಾನೆ ಅನ್ನೋದಲ್ಲ. ಅದು ಪ್ರಾಬಬಲಿ ಆ ಒಂದು ಪೀರಿಯಡ್ನಲ್ಲಿ ಅವರಿಬ್ಬರ ಪ್ರೇಮ ಅಷ್ಟು ಪವಿತ್ರವಾಗಿರುತ್ತೆ ಅಥವಾ ಅದು ನಿಜವಾದ ಆಸೆ ಕೂಡ ಆಗಿರುತ್ತೆ ಅಂತ ನನಗನ್ಸುತ್ತೆ. ಸೊ ಸಾವು ಅನ್ನೋದನ್ನು ನಾವು ಒಂದು 15-20 ನಿಮಿಷದಲ್ಲಿ ಹೇಳಿ ಮುಗಿಸೋಕ್ಕಾಗಲ್ಲ ಅನಿಸುತ್ತೆ ವೇದ. ಸೊ ನನಗೆ ನಿಮ್ಮ ಮಾತು ಕೇಳಿ ಭಾಳ ಖುಷಿ ಆಯಿತು. ಸೊ ನನಗೆ ಸದ್ಯಕ್ಕಂತೂ ಹೊಳೆದ ಒಂದಷ್ಟು ವಿಷಯಗಳು ಇಷ್ಟೇ ವೇದ. ಥ್ಯಾಂಕ್ ಯು.